ನೀವೆಲ್ಲ ಬರೀ ನೀವು ನನ್ನೆಲ್ಲ ರೇಪ್ ಒಂದು ಮಾಡಿಲ್ಲ ನೀವೆಲ್ಲ ಸೇರಿ ಇಲ್ಲ ಸರ್ ಎಲ್ಲ ಮೀಡಿಯಾ ಅವರೆಲ್ಲ ಏನೇನು ಮಾಡಬೇಕು ನನಗೆಲ್ಲ ಮಾಡಿ ಎಲ್ಲ ಸುಳ್ಳು ಪಳ್ಳೆಲ್ಲ ಹೇಳಿ ನನ್ನ ವಿಲನ್ ಮಾಡಿದ್ದೀರ ನೀವೆಲ್ಲ ಬರೀ ನೀವು ನನ್ನೆಲ್ಲ ರೇಪ್ ಒಂದು ಮಾಡಿಲ್ಲ ನೀವೆಲ್ಲ ಸೇರಿ ಇಲ್ಲ ಸರ್ ಎಲ್ಲ ಮೀಡಿಯಾ ಅವರೆಲ್ಲ ಏನೇನು ಮಾಡಬೇಕು ನನಗೆಲ್ಲ ಮಾಡಿ ಎಲ್ಲ ಸುಳ್ಳು ಪಳ್ಳೆಲ್ಲ ಹೇಳಿ ನನ್ನ ವಿಲನ್ ಮಾಡಿದ್ದೀರ ನೀವೆಲ್ಲ ಓಕೆ ಸರ್ ಸರ್ ಸಮೀಕ್ಷೆ ನಿರ್ಧಾರ ಸಾಕಷ್ಟು ಚರ್ಚೆ ಆಗಿದೆ ಅಂತ ಸಮೀಕ್ಷೆ ಸರ್. ಈಗ ರಾಹುಲ್ ಗಾಂಧಿ ಅವರು ಹೇಳಿದ ಕಾರಣಕ್ಕಾಗಿ ಇದು ಬದಲಾಗ್ತಿದೆ ಅನ್ನುವಂಥ ಆರೋಪವೂ ಕೂಡ ಇದೆ. ನೋಡಪ್ಪ, ಯಾರು ಏನು ಬೇಕಾದ್ರೂ ಹೇಳಲಿ, ಜನರು ಭಾವನೆ ಅರ್ಥಕೊಂಡಿದ್ದೀವಿ, ಶಾಸಕರ ಭಾವನೆ ಅರ್ಥಕೊಂಡಿದ್ದೀವಿ, ಮಂತ್ರಿ ಭಾವನೆ ಅರ್ಥಕೊಂಡಿದ್ದೀವಿ, ಕಾನೂನಲ್ಲೂ ಕೂಡ ನಾವು ಮಾಡಿದ್ದೀವಿ. ನಾಳೆ ಬೆಳಗ್ಗೆ ಕಾನೂನಲ್ಲಿ ಹೋಗ್ಬೋದು, ಬೇಕಾದಷ್ಟು ಜನ ಲಿಟಿಗೇಷನ್ ಆಗ್ತಾರೆ, ಕೋರ್ಟ್ಗೆ ಹಾಕ್ತಾರೆ. ಸೆಕ್ಷನ್ 14 ಇದು ಈ ರೀತಿ ಹೇಳ್ತದೆ, 10 ವರ್ಷ ಆದಮೇಲೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಇದೆ. ಸೊ 11/4/15 ಪ್ರಾರಂಭ ಆಗಿ 30/5/15 ಮುಗಿದಿತ್ತು. ಅದು ಆಲೇ 10 ವರ್ಷ ಆಗಿದೆ. ಅದಕ್ಕೋಸ್ಕರ ನಾವು ಈ ವರದಿಗೆ ಮೊನ್ನೆ ಏನು 29ನೇ ತಾರೀಕು 2ನೇ ತಿಂಗಳು 2024 ಕೊಟ್ಟಿದ್ದರು, ಆವತ್ತಿಂದ ಚರ್ಚೆ ಮಾಡಿರಲಿಲ್ಲ. ಈಗ 3-4 ತಿಂಗಳಿಂದ 5-6 ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದ್ದೇವೆ. ಈ ಮಧ್ಯದಲ್ಲಿ ನಮ್ಮ ಹೈಕಮಾಂಡ್ ಅವರು ಕೂಡ ನಮ್ಮನ್ನ ಕರೆಸಿಸಿ ಅವರು ಕೂಡ ನಮಗೆ ಕೆಲವು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಸೇರಿ ಎಲ್ಲರ ಅಭಿಪ್ರಾಯದಂತೆ ಬೇರೆ ವಿರೋಧ ಪಾರ್ಟಿಯವರು ಕೂಡ ಭಾಳ ಒತ್ತಾಯ ಮಾಡ್ತಿದ್ರು. ಈಗ ವಿರೋಧ ಪಾರ್ಟಿಯವರೆಲ್ಲ ಏನೇನೋ ಮಾತಾಡ್ಬೋದು, ಅದಕ್ಕೆಲ್ಲ ಉತ್ತರ ಕೊಡೋಣ ನಿಧಾನವಾಗಿ. ಯಾರು ಏನೇನು ಹೇಳ್ತಿದ್ರು, ಏನು ಸ್ಟೇಟ್ಮೆಂಟ್ ಮಾಡ್ತಿದ್ರು, ಏನು ಹೇಳ್ತಿದ್ರು, ಈಗ ಅಶೋಕ್ ಏನು ಹೇಳಿದ್ದಾರೆ, ಅದಕ್ಕೆಲ್ಲ ಖಂಡಿತ ಉತ್ತರ ಕೊಡೋಣ. ಅಶೋಕ್ ಏನೇನು ಸ್ಟೇಟ್ಮೆಂಟ್ ಮಾಡ್ತೀನಿ ಅಂತ ನೀವು ರೀಕಾಲ್ ಮಾಡಿ. ಈಗ ಬಂಗಾರ ಹೇಳಿ, ಅವರು ಅಶೋಕು ಮತ್ತು ವಿಜೇಂದ್ರ, ಕುಮಾರಸ್ವಾಮಿ ಅವರೆಲ್ಲ ಸೇರಿ ಒಟ್ಟಿಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಏನು ಮಾಡಿ ಅದನ್ನೇ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ. ಅದನ್ನು ಯಾಕೆ ಹೇಳ್ತಾ ಇಲ್ಲ? ಅದನ್ನು ಅವ್ರು ಹೇಳಿ, ಮೂರು ಕೂತ್ಕೊಂಡು ಇಷ್ಟು ದುಡ್ಡೆಲ್ಲ ವೇಸ್ಟ್ ಆಗ್ತಾ ಇದೆಯಪ್ಪ, ನೀವು ಇದನ್ನೇ ಅಕ್ಸೆಪ್ಟ್ ಮಾಡಿ, ಈಗ ಇರೋದನ್ನೇ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ. ಅವ್ರು ಹಿಂದೆ ಒಂದು ಮುಂದೆ ಒಂದು ರಾಜಕೀಯ ಬಣ್ಣ ಇಟ್ಬಿಟ್ಟು ಮಾತಾಡ್ತಾ ಇದ್ದಾರೆ. ನಮಗೆ ರಾಜಕೀಯ ಬಣ್ಣ ಬೇಡ, ಜನರಿಗೆ ಸಾಮಾಜಿಕ ನ್ಯಾಯ ಒದಗಿಸ್ಕೊಡ್ಬೇಕು. ಅದಕ್ಕೆ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ.